ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷ ಹೆಚ್ಚಾಗೋ ಹಾಗೆ ಕಾಣ್ತಾ ಇದೆ. ತೆಹರಾನ್ನಲ್ಲಿ ಕೂತು ಹೆಜ್ಬುಲ್ಲಾನ ನಿಯಂತ್ರಿಸ್ತಾ ಇರೋ ನಯೀಮ್ ಖಾಸಿಮ್ ಒಂದು ಕಡೆ ಶಾಂತಿ ಶಾಂತಿ ಅಂತಿದ್ರೆ, ಮತ್ತೊಂದು ಕಡೆ ಹೆಜ್ಬುಲ್ಲಾದ ರಾಕೆಟ್ಗಳು ಒಂದರ ಹಿಂದೊಂದರಂತೆ ಇಸ್ರೇಲ್ ಮೇಲೆ ಬೀಳ್ತಾ ಇವೆ. ಈ ದಾಳಿಗಳ ಹಿಂದೆ ಇರಾನ್ನ ಕೈವಾಡ ಇದ್ದು, ಇದಕ್ಕೆ ತಕ್ಕ ಪ್ರತೀಕಾರವನ್ನು ನಾವು ಹೇಳ್ತೀವಿ ಅಂತ ಇಸ್ರೇಲ್ ಅಬ್ಬರಿಸ್ತಾ ಇದೆ. ಇದೇ ಸಂದರ್ಭದಲ್ಲಿ ಅಕ್ಟೋಬರ್ 23ರ ನಂತರ ಎರಡನೇ ಬಾರಿ ಇಸ್ರೇಲಿನ ಪ್ರಧಾನಿ ನೆತನ್ಯಾಹು ಅವರನ್ನು ಮುಗಿಸೋದಕ್ಕೆ ಪ್ರಯತ್ನಗಳು ನಡೆದಿವೆ. ಅವರ ಮನೆಯ ಬಳಿ 2 ಸ್ಫೋಟಗಳು ಸಂಭವಿಸಿದ್ದು, ಇದರ ಬಗ್ಗೆ ಇಸ್ರೇಲ್ ಉನ್ನತ ಮಟ್ಟದ ತನಿಖೆಗೆ ಆದೇಶವನ್ನು ಕೊಟ್ಟಿದೆ. ಹಾಗಾದರೆ ಏನಾಗ್ತಾ ಇದೆ ಮಧ್ಯಪ್ರಾಚ್ಯದಲ್ಲಿ? ಇದು ಹೆಜ್ಬುಲ್ಲಾದ ಕೆಲಸನಾ ಅಥವಾ ಇರಾನ್ ತನ್ನ ರೆವಲ್ಯೂಷನರಿ ಪಡೆಯ ಹಂತಕರನ್ನ ಇಸ್ರೇಲಿಗೆ ಕಳುಹಿಸಿಕೊಟ್ಟಿದೆಯಾ? ಇಸ್ರೇಲ್ನ ಪ್ರಧಾನಿಯನ್ನ ಮುಗಿಸಿದ್ರೆ ಅಲ್ಲಿ ಯುದ್ಧ ಅನ್ನೋದು ಮುಗದೆ ಹೋಗುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅಕ್ಟೋಬರ್ 7ನೇ ತಾರೀಕು ಇಸ್ರೇಲ್ ಮೇಲೆ ನಡೆದ ದಾಳಿಯಿಂದಾಗಿ ಅಲ್ಲಿ ಇಸ್ರೇಲ್ ಹಾಗೂ ಹಮಾಸ್ ಸಂಘರ್ಷ ಶುರುವಾಯಿತು. ಆದರೆ ಅದೀಗ ಇಸ್ರೇಲ್ ಹೆಜ್ಬುಲ್ಲಾ ಆಗಿ ಬದಲಾಗಿ ಹೋಗಿದೆ. ಅದೂ ಕೂಡ ಮೇಲ್ನೋಟಕ್ಕೆ ಮಾತ್ರ. ಇಲ್ಲಿ ನಿಜಕ್ಕೂ ಸಂಘರ್ಷ ಅನ್ನೋದು ನಡೀತಾ ಇರೋದು ಇಸ್ರೇಲ್ ಹಾಗೂ ಇರಾನ್ನ ನಡುವೆ. ಇರಾನ್ ತನ್ನ ಪ್ರಾಕ್ಸಿಗಳ ಮೂಲಕ ಇಸ್ರೇಲ್ನ ಟಾರ್ಗೆಟ್ ಮಾಡ್ತಾ ಇದೆ ಅನ್ನೋದು ಗೌಪ್ಯ ವಿಷಯ ಏನಲ್ಲ. ಹೀಗಾಗಿ ಇಸ್ರೇಲ್ ಕೂಡ ಯಾರು ತನ್ನ ಮೇಲೆ ನೇರವಾಗಿ ದಾಳಿ ಮಾಡ್ತಾ ಇದ್ದಾರೋ ಅವರನ್ನು ಮುಗಿಸ್ತಾ, ದಾಳಿಯ ಹಿಂದಿರೋರು ದಾಳಿ ಮಾಡಿಸ್ತಾ ಇರೋರನ್ನ ಆಗಾಗ ಕೆಣಕ್ತಾ, ಅವರೂ ಕಣಕ್ಕಿಳಿದ್ರೆ ಅವರನ್ನೂ ಮುಗಿಸೋದಾಗಿ ಹೇಳ್ತಾ ಒಂದೇ ಸಮಕ್ಕೆ ಈ ಭಾಗದಲ್ಲಿ ಸ್ವಚ್ಛತಾ ಆಂದೋಲನವನ್ನು ನಡೆಸ್ತಾ ಹೋಗ್ತಾ ಇದೆ. ಗಾಜಾನ ಈಗಾಗಲೇ ಇಸ್ರೇಲ್ ಪುಡಿಗುಟ್ಟಿದೆ. ವೆಸ್ಟ್ ಬ್ಯಾಂಕಲ್ಲಿನ ಹಮಾಸ್ ಹಾಗೂ ಇನ್ನಿತರ ಉಗ್ರ ಪಡೆಗಳನ್ನು ಮಟ್ಟ ಹಾಕ್ತಾ ಇದೆ. ಜೊತೆಗೆ ಲೆಬನಾನಿನ ದಕ್ಷಿಣ ಭಾಗವನ್ನು ಕೂಡ ಈಗಾಗಲೇ ಅರ್ಧ ನಾಶ ಮಾಡಿದ್ದು ಹೆಜ್ಬುಲ್ಲಾದ ಬಲವನ್ನು ಕುಗ್ಗಿಸಿದೆ. ಆದರೂ ಹೆಜ್ಬುಲ್ಲಾ ಅನ್ನೋದು ಹಮಾಸ್ ಥರದ ಕೇವಲ ಒಂದು ಭಯೋತ್ಪಾದಕ ಸಂಘಟನೆ ಅಲ್ಲ, ಅದು ಜಗತ್ತಿನ ಅತ್ಯಂತ ಬಲಿಷ್ಠ ಉಗ್ರ ಸಂಘಟನೆ. ಇರಾನ್ನ ಸೇನೆಯಿಂದ ಅವರು ತರಬೇತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ಅದೊಂದು ಬಲಿಷ್ಠ ಮತ್ತು ವ್ಯವಸ್ಥಿತ ಸೇನಾ ಪಡೆಗಳನ್ನು ಕೂಡ ಹೊಂದಿದೆ. ಹೀಗಾಗಿನೇ ಅದರ ಸರ್ವೋಚ್ಚ ನಾಯಕನನ್ನು ಮತ್ತು ಅದರ ಮೊದಲ ಸುತ್ತಿನ ಎಲ್ಲ ಕಮಾಂಡರ್ಗಳನ್ನು ಹೊಡೆದು ಕೆಡವಿದ ನಂತರ ಕೂಡ ಹೆಜ್ಬುಲ್ಲಾಗಳ ಶಕ್ತಿ ಪೂರ್ತಿ ಕಡಿಮೆ ಆಗಿಲ್ಲ. ಅದಕ್ಕೀಗ ಹೊಸ ಮುಖ್ಯಸ್ಥ ಬಂದಿದ್ದಾನೆ. ಆತನ ಹೆಸರು ಖಾಸಿಮ್ ನಯೀಮ್. ಆತ ಮಿಲಿಟರಿ ಹಿನ್ನೆಲೆಯವನಲ್ಲ, ರಾಜಕೀಯ ಹಿನ್ನೆಲೆಯ ನಾಯಕ. ಹೀಗಾಗಿ ಡಿಪ್ಲೊಮಸಿಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾನೆ. ಶಾಂತಿ ಮಾತುಕತೆ ಅಂತ ಮಾತಾಡ್ತಾನೆ. ಆದರೆ ಶೂರಾ ಕೌನ್ಸಿಲ್ ಹಾಗೂ ಇರಾನಿನಲ್ಲಿ ಕೂತ ಹೆಜ್ಬುಲ್ಲಾದ ನಿಜವಾದ ಬಾಸುಗಳೇನಿದ್ದಾರೆ ಅವರಿಗೆ ಅಲ್ಲಿ ಯುದ್ಧ ಮುಂದುವರಿಬೇಕಿದೆ. ಸೊ ಖಾಸಿಮ್ ಶಾಂತಿ ಶಾಂತಿ ಅಂತ ಹೇಳ್ತಿದ್ರೆ ಹೆಜ್ಬುಲ್ಲಾದ ಸೈನಿಕರು ಇಸ್ರೇಲಿನ ಮೇಲೆ ರಾಕೆಟ್ಗಳನ್ನು ಹಾರಿಸ್ತಲೇ ಇದ್ದಾರೆ. ಕಳೆದ ಶುಕ್ರವಾರ ಕೂಡ ಹೆಜ್ಬುಲ್ಲಾ ಕಡೆಯಿಂದ 61 ರಾಕೆಟ್ಗಳು ಇಸ್ರೇಲಿನ ಚಾಮಾ ನಗರದ ಮೇಲೆ ಬಿದ್ದಿವೆ. ಅವು ಲೆಬನಾನ್ನ ರಾಜಧಾನಿ ಬೈರೂತ್ನಿಂದ ಫೈರ್ ಆಗಿವೆ ಅನ್ನೋ ಖಚಿತ ಮಾಹಿತಿ ಇಸ್ರೇಲಿಗೆ ಸಿಕ್ಕಿದೆ. ಹೀಗೆ ಬೈರೂತ್ನ ದಕ್ಷಿಣದಲ್ಲಿನ ಹೆಜ್ಬುಲ್ಲಾದ ನೆಲೆಗಳು ಸಂಪೂರ್ಣವಾಗಿ ಇನ್ನೂ ಖಾಲಿಯಾಗಿಲ್ಲ ಅನ್ನೋದು ಗೊತ್ತಾದ ಮೇಲೆ ಇಸ್ರೇಲ್ ಕೂಡ ಬೈರೂತ್ ಹಾಗೂ ದಕ್ಷಿಣ ಲೆಬನಾನ್ನಲ್ಲಿ ತನ್ನ ಗ್ರೌಂಡ್ ಅಟ್ಯಾಕನ್ನು ಹೆಚ್ಚು ಮಾಡ್ತಾ ಹೋಗ್ತಾ ಇದೆ. ಇಲ್ಲಿ ಹೆಜ್ಬುಲ್ಲಾ ಸಂಘಟನೆಯನ್ನು ಬೈರೂತ್ ನಗರದಲ್ಲಿ ಸರ್ವನಾಶ ಮಾಡುವ ಪ್ರಯತ್ನವನ್ನು ಇಸ್ರೇಲ್ ಮಾಡ್ತಾ ಇದೆ. ಆದರೆ ಆ ಕೆಲಸ ಅಷ್ಟೊಂದು ಸುಲಭ ಏನಲ್ಲ. ಲೆಬನಾನ್ನಲ್ಲಿ ಶಿಯಾ ಮುಸ್ಲಿಮರು ಹೆಚ್ಚಿರುವ ಜನವಸತಿ ಪ್ರದೇಶಗಳಲ್ಲಿ ಈ ಹೆಜ್ಬುಲ್ಲಾದ ಹೈಡ್ಔಟುಗಳಿವೆ. ಅವುಗಳನ್ನು ಗುರುತಿಸಿ ನಾಶ ಮಾಡೋದು IDFಗೆ ಕಷ್ಟ ಆಗ್ತಾ ಇದ್ದು, ಒಂದು ವೇಳೆ ಅಲ್ಲೇನಾದರೂ ದಾಳಿಗಳನ್ನು ಮಾಡಿದರೆ ಸಾರ್ವಜನಿಕರ ಪ್ರಾಣಹಾನಿ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿನೇ ಇಸ್ರೇಲ್ ಬೈರೂತ್ನ ದಕ್ಷಿಣ ಭಾಗದಲ್ಲಿನ ಜನರನ್ನು ಆದಷ್ಟು ಬೇಗ ಅಲ್ಲಿಂದ ಖಾಲಿ ಮಾಡಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಈ ದಾಳಿಗಳನ್ನು ಗಮನಿಸ್ತಾ ಇದ್ದರೆ ಬೈರೂತ್ ಹಾಗೂ ಲೆಬನಾನ್ನ ದಕ್ಷಿಣ ಭಾಗಗಳು, ಅಂದರೆ ಎಲ್ಲಿ ಹೆಜ್ಬುಲ್ಲಾದ ಹಿಡಿತ ಹೆಚ್ಚಾಗಿದೆಯೋ ಆ ಭಾಗಗಳಲ್ಲಿ ಗಾಜಾದಲ್ಲಿ ಉಂಟಾಗಿರುವ ಪರಿಸ್ಥಿತಿನೇ ರಿಪೀಟ್ ಆಗುವ ಸಾಧ್ಯತೆ ಕೂಡ ಇದೆ. ಈ ಮಾಹಿತಿ ಗೊತ್ತಾಗ್ತಿದ್ದ ಹಾಗೆ ಹೆಜ್ಬುಲ್ಲಾದ ರಾಜಕೀಯ ನಾಯಕರು ಇಸ್ರೇಲ್ ಜೊತೆ ಹೊಸ ಕದನ ವಿರಾಮವನ್ನು ಮಾಡಿಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ಆದರೆ ಇಸ್ರೇಲ್ ಮಾತ್ರ ಯಾವುದೇ ಕದನ ವಿರಾಮವೂ ಇಲ್ಲ, ಏನೂ ಇಲ್ಲ ಅನ್ನೋ ಮಾತುಗಳನ್ನು ಆಡ್ತಾ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸುವ ಮನಸ್ಥಿತಿಯನ್ನು ತೋರಿಸ್ತಾ ಇದೆ. ಇಲ್ಲಿ ಒಂದು ಕಡೆ ದಾಳಿಗಳನ್ನು ಮಾಡ್ತಾ, ಮತ್ತೊಂದು ಕಡೆ ಸಂಧಾನ ಕದನ ವಿರಾಮದ ಮಾತುಗಳನ್ನಾಡ್ತಾ, ಮಗದೊಂದು ಕಡೆ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನೇ ಟಾರ್ಗೆಟ್ ಮಾಡಿಕೊಳ್ಳೋ ತಂತ್ರವೊಂದನ್ನು ಇರಾನ್ ಅನುಸರಿಸ್ತಾ ಇರೋ ಹಾಗೆ ಕಾಣ್ತಾ ಇದೆ. ಕಳೆದ ಅಕ್ಟೋಬರಲ್ಲಿ ನೆತನ್ಯಾಹು ಮನೆ ಮೇಲೆ ಡ್ರೋನ್ ಹಾಗೂ ರಾಕೆಟ್ ದಾಳಿಗಳಾದವು. ಆ ದಾಳಿಯಲ್ಲಿ ಅಂಥ ಹೆಚ್ಚಿನ ಸಮಸ್ಯೆ ಏನೂ ಉಂಟಾಗಲಿಲ್ಲ. ಇಷ್ಟಾದರೂ ಪ್ರಧಾನಿಯ ಮನೆಯ ಮೇಲಿನ ದಾಳಿಯ ನಂತರ ಇಸ್ರೇಲ್ ಇರಾನ್ ಮೇಲೆ ಭಾರಿ ಪ್ರಮಾಣದ ಪ್ರತಿದಾಳಿಯನ್ನು ಮಾಡಿತು. ಆ ನಂತರ ಈಗ ಮತ್ತೆ ನೆತನ್ಯಾಹು ಅವರನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ನಡೆದಿದೆ. ನೆತನ್ಯಾಹು ಅಧಿಕೃತ ನಿವಾಸದ ಗೇಟ್ಗಳ ಬಳಿಯಲ್ಲಿ ರಾತ್ರಿ ಹೊತ್ತಲ್ಲಿ 2 ಸ್ಫೋಟಗಳು ಸಂಭವಿಸಿದ್ದು, ಅವು CC ಕ್ಯಾಮೆರಾದಲ್ಲಿ ಸೆರೆಯಾಗಿವೆ. ಈ ದಾಳಿಯಲ್ಲಿ
ಭಾರೀ ಸ್ಫೋಟ ಸಂಭವಿಸಿದರೂ ಕೂಡ ಆ ಸ್ಫೋಟ ಸಂಭವಿಸಿದ ಜಾಗದಲ್ಲಿ ಸಿಬ್ಬಂದಿಗಳಿಲ್ಲದೆ ಇದ್ದ ಕಾರಣ ಅಲ್ಲಿ ಯಾವುದೇ ಪ್ರಾಣಹಾನಿ ಉಂಟಾಗಿಲ್ಲ. ಆದರೆ ಪ್ರಧಾನಿಯ ಮನೆಯ ಮೇಲಿನ ದಾಳಿಯನ್ನು ಇಸ್ರೇಲ್ ತುಂಬಾ ಸೀರಿಯಸ್ ಆಗಿ ತಗೊಂಡಿದೆ. ಅಲ್ಲಿನ ಹೊಸ ರಕ್ಷಣಾ ಸಚಿವ ಕಡ್ಸ್ ಈ ದಾಳಿ ಇಸ್ರೇಲ್ ವಿರೋಧಿಗಳಿಗೆ ತುಂಬಲಾರದ ನಷ್ಟವನ್ನು ಉಂಟು ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಈ ದಾಳಿಯನ್ನು ಮಾಡೋದರ ಮೂಲಕ ವಿರೋಧಿಗಳು ರೆಡ್ ಲೈನ್ ಅನ್ನು ದಾಟಿದ್ದಾರೆ, ಇಸ್ರೇಲ್ ಇದಕ್ಕೆ ಪ್ರತೀಕಾರ ಹೇಳುತ್ತೆ ಅನ್ನೋದನ್ನ ಎಕ್ಸ್ ಅಲ್ಲಿ ಇಸ್ರೇಲಿನ ರಕ್ಷಣಾ ಸಚಿವರು ಬರ್ಕೊಂಡಿದ್ದಾರೆ. ಈ ದಾಳಿಯನ್ನ ಇರಾನ್ ಅಥವಾ ಅದರ ಪ್ರಾಕ್ಸಿಗಳು ಮಾಡಿವೆ. ಅವರು ಇಸ್ರೇಲ್ ಪ್ರಧಾನಿಯ ಹತ್ಯೆಗೆ ಬಹಳಷ್ಟು ದಿನಗಳಿಂದ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇರಾನ್ ನೆತನ್ಯಾಹು ಅವರನ್ನ ಕೊಲ್ಲೋದಿಕ್ಕೆ ಅಂತಲೇ ಕಳುಹಿಸಿಕೊಟ್ಟಿದ್ದ ಒಂದಷ್ಟು ಹಂತಕರನ್ನ ನಾವೀಗಾಗಲೇ ಬಂಧಿಸಿದ್ದೀವಿ. ಇನ್ನು ಈ ದಾಳಿಯ ಉದ್ದೇಶ ಏನು ಅನ್ನೋದು ಕೂಡ ನಮಗೆ ಸ್ಪಷ್ಟವಾಗಿ ಗೊತ್ತಿದೆ. ಇದಕ್ಕೆ ಪ್ರತ್ಯುತ್ತರವನ್ನು ಕೂಡ ನಾವು ಕೊಡ್ತೀವಿ ಅಂತ ಖಡ್ಸ್ ಹೇಳ್ಕೊಂಡಿದ್ದಾರೆ. ಈ ದಾಳಿ ಟೆಲ್ ಅವೀವ್ನಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಸೆಸೆರಿಯಾ ಅನ್ನೋ ನಗರದಲ್ಲಿ ನಡೆದಿದೆ. ಇಲ್ಲೇ ನೆತನ್ಯಾಹು ಅವರ ನಿವಾಸ ಇದೆ. ಸೊ ಈ ದಾಳಿಗೆ ಪ್ರತೀಕಾರವಾಗಿ ಹೆಜ್ಬುಲ್ಲಾದ ಮೇಲೆ ಇಸ್ರೇಲ್ ಇನ್ನಷ್ಟು ದಾಳಿ ನಡೆಸುವ ಸಾಧ್ಯತೆಗಳನ್ನು ನಾವಿಲ್ಲಿ ತಳ್ಳಿ ಹಾಕೋದಿಕ್ಕಾಗೋದಿಲ್ಲ. ಇನ್ನು ಇಸ್ರೇಲ್ ಮೇಲೆ ಹಾಗೂ ಅಲ್ಲಿನ ಪ್ರಧಾನಿಯ ಮೇಲೆ ದಾಳಿಗಳು ನಡೀತಿರುವಾಗ ಇರಾನ್ ಸುಮ್ಮನೆ ಕೂರೋದಿಕ್ಕಾಗತ್ತಾ? ಅವರು ಯಾವ ಸಂದರ್ಭದಲ್ಲಿ ಬೇಕಾದರೂ ಇಸ್ರೇಲ್ ತಮ್ಮ ಮೇಲೆ ದಾಳಿ ಮಾಡಿಬಿಡಬಹುದು ಅನ್ನೋ ಭಯದಲ್ಲೇ ಇದ್ದಾರೆ. ಹೀಗಾಗಿನೇ ಇರಾನ್ ಕೂಡ ಇಸ್ರೇಲ್ ವಿರುದ್ಧ ಕದನಕ್ಕೆ ಸಜ್ಜಾಗ್ತಾ ಇದೆ. ಈ ಮೂಲಕ ಮೊಟ್ಟ ಮೊದಲ ಬಾರಿಗೆ ಇರಾನ್ ಇಸ್ರೇಲ್ ವಿರುದ್ಧ ನೇರ ಯುದ್ಧಕ್ಕೆ ನಿಲ್ಲುವ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಹಿಂದೆ ನಡೆದ ಇಸ್ರೇಲ್ ಅರಬ್ ಯುದ್ಧಗಳಲ್ಲಿ ಯಾವತ್ತೂ ಕೂಡ ಇಸ್ರೇಲ್ ವಿರುದ್ಧ ಕದನಕ್ಕೆ ನಿಂತ ಉದಾಹರಣೆಗಳಿಲ್ಲ. ಇಸ್ರೇಲ್ ವಿರುದ್ಧ ಸೌದಿ ಅರೇಬಿಯಾ, ಜೋರ್ಡಾನ್, ಈಜಿಪ್ಟ್, ಸಿರಿಯಾಗಳು ಸಾಕಷ್ಟು ಯುದ್ಧಗಳಲ್ಲಿ ಭಾಗಿಯಾಗಿವೆ. ಅದರಲ್ಲಿ ಈಜಿಪ್ಟ್ ಮತ್ತು ಸಿರಿಯಾಗಳು ಇಸ್ರೇಲ್ ವಿರುದ್ಧ 3ಕ್ಕೂ ಅಧಿಕ ಯುದ್ಧಗಳನ್ನು ಮಾಡಿವೆ ಅನ್ನೋದು ಗಮನಾರ್ಹ ಅಂಶ. ಆದರೆ ಇರಾನ್ ಮಾತ್ರ ಸಿರಿಯಾ ಹಾಗೂ ಹೆಜ್ಬುಲ್ಲಾಗಳಿಗೆ ಸಪೋರ್ಟ್ ಮಾಡ್ತಾ ತನ್ನ ಪ್ರಾಕ್ಸಿಗಳಿಂದ ಇರಾನ್ ಮೇಲೆ ದಾಳಿ ಮಾಡಿಸ್ತಾ ಇದೆಯೇ ಹೊರತು ತಾನು ನೇರವಾಗಿ ಇರಾನ್ ಜೊತೆಗಿನ ಯಾವ ಯುದ್ಧದಲ್ಲೂ ಭಾಗಿಯಾಗಿಲ್ಲ. ಹಾಗೆಯೇ ಹಮಾಸ್ ಅನ್ನೋದು ಹುಟ್ಟುಕೊಂಡ ನಂತರ ಆ ಸಂಘಟನೆಗೆ ಬೆಂಬಲವಾಗಿ ನಿಲ್ಲೋದರ ಮೂಲಕ ಇಸ್ರೇಲ್ ವಿರುದ್ಧ ಇರಾನ್ ಛಾಯಾ ಸಮರವನ್ನು ಮಾಡುವ ಪ್ರಯತ್ನವನ್ನು ಮಾಡಿದೆ. ಇನ್ನು 1979ರವರೆಗೆ ಇಸ್ರೇಲ್ ಮತ್ತು ಅರಬ್ ದೇಶಗಳ ನಡುವೆ ನಡೆದ ಯಾವ ಯುದ್ಧದಲ್ಲೂ ಇರಾನ್ ಅನ್ನೋದು ಭಾಗಿಯಾಗಲಿಲ್ಲ. ಯಾಕೆ ಅಂದರೆ ಅವತ್ತಿಗೆ ಇರಾನ್ ಮತ್ತು ಇಸ್ರೇಲಿನ ಸಂಬಂಧಗಳು ತುಂಬಾನೇ ಚೆನ್ನಾಗಿದ್ವು. ಇರಾನ್ನಲ್ಲಿ ರಾಜ ಶಾ ಪೆಹ್ಲವಿಯ ಆಳ್ವಿಕೆ ಇತ್ತು. ಆತ ಅಮೆರಿಕ ಜೊತೆ ಅತ್ಯುತ್ತಮ ಸಂಬಂಧಗಳನ್ನ ಹೊಂದಿದ್ದ. ಹಾಗೆ ಇಸ್ರೇಲ್ ಜೊತೆ ಕೂಡ ಒಂದಷ್ಟು ರಕ್ಷಣಾ ಒಪ್ಪಂದಗಳನ್ನ ಮಾಡಿಕೊಂಡಿದ್ದ. ಹೀಗಾಗಿ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಬಂಧ ಅವತ್ತಿಗೆ ತುಂಬಾನೇ ಚೆನ್ನಾಗಿತ್ತು. ಆದರೆ ಯಾವಾಗ 1979ರಲ್ಲಿ ಇಸ್ಲಾಮಿಕ್ ಕ್ರಾಂತಿಯಾಗಿ ರಾಜಾ ಶಾ ಪೆಹ್ಲವಿಯ ಕೈಯಿಂದ ಅಧಿಕಾರ ಖೊಮೇನಿಯ ಕೈಗೆ ಹೋಯ್ತೋ, ಅಲ್ಲಿಂದ ಇರಾನ್ ಮತ್ತು ಇಸ್ರೇಲ್ ನಡುವೆ ಕೂಡ ಸಂಘರ್ಷ ಹೆಚ್ಚಾಗ್ತಾ ಹೋಯಿತು. ಅದು ಈಗಲೂ ಕೂಡ ಮುಂದುವರಿತಾ ಹೋಗ್ತಾ ಇದೆ. ಅಲ್ಲಿ ಖೊಮೇನಿಯ ಆಳ್ವಿಕೆ ಮುಗಿದು ಖಮೇನಿಯ ಆಡಳಿತ ಶುರುವಾದ ನಂತರ ಕೂಡ ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ಸ್ ಇಸ್ರೇಲ್ ವಿರುದ್ಧ ಸಾಕಷ್ಟು ಕುತಂತ್ರಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ. ಈಗ ಕೂಡ ಅವರು ಮತ್ತೊಂದು ಬಾರಿ ಇಸ್ರೇಲ್ ಮೇಲೆ ದಾಳಿ ನಡೆಸುವ ಸಾಧ್ಯತೆಗಳಿವೆ ಅನ್ನೋ ಮಾಹಿತಿಯನ್ನು ಪಶ್ಚಿಮದ ಮಾಧ್ಯಮಗಳು ಹೊರಹಾಕ್ತಾ ಇವೆ. ಈ ಮೂಲಕ ಇರಾನ್ ಮತ್ತು ಇಸ್ರೇಲ್ ಸಂಘರ್ಷ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆಗಳಿವೆ ಅಂತ ಅವರು ಹೇಳ್ತಾ ಇದ್ದಾರೆ. ಇದೇ ವೇಳೆ ಅಮೆರಿಕಾದಲ್ಲಿ ಇಸ್ರೇಲಿನ ಅಗ್ರೆಷನ್ ವಿರುದ್ಧ ಹಾಗೂ ಟ್ರಂಪ್ ಇಸ್ರೇಲಿಗೆ ಅನುಕೂಲವಾಗುವಂತಹ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರೋದರ ವಿರುದ್ಧ ಒಂದಷ್ಟು ಪ್ರತಿಭಟನೆಗಳು ಕೂಡ ಆರಂಭ ಆಗ್ತಾ ಇವೆ. ಹಾಗೆ ನೋಡಿದ್ರೆ ಈ ಬಾರಿ ಸಾಕಷ್ಟು ಮುಸ್ಲಿಮರು ಡೆಮೊಕ್ರೆಟಿಕ್ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿದ್ರು. ಆದರೆ ಮಿಚಿಗನ್ನಲ್ಲಿ ಮಾತ್ರ ಮುಸ್ಲಿಮರು ಟ್ರಂಪ್ಗೆ ಮತ ಹಾಕಿದ್ದಾರೆ ಅಂತ ಹೇಳಲಾಗುತ್ತೆ. ಹೀಗಾಗಿ ಮಿಚಿಗನ್ನಲ್ಲಿ ಟ್ರಂಪ್ ಗೆಲ್ಲೋದಕ್ಕೆ ಸಾಧ್ಯ ಆಯಿತು. ಆದರೆ ಟ್ರಂಪ್ ಈಗ ಇಸ್ರೇಲ್ ಪರ ನಿಲುವನ್ನ ತಾಳ್ತಾ ಇದ್ದಾರೆ. ಅಲ್ಲದೆ ಇಸ್ರೇಲ್ಗೆ ಅನುಕೂಲ ಮಾಡಿಕೊಡೋ ನಿಟ್ಟಲ್ಲಿ ಇಸ್ರೇಲನ್ನು ಪ್ರೀತಿಸುವವರನ್ನೇ ಅವರ ಸಂಪುಟದ ತುಂಬಿಕೊಂಡಿದ್ದಾರೆ ಅನ್ನೋದು ಮಿಚಿಗನ್ನ ಮುಸ್ಲಿಂ ನಾಯಕರ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ಇಲ್ಲಿ ಟ್ರಂಪ್ ಮಾರ್ಕೋ ರುಬಿಯೋ ಅವರನ್ನ, ಮೈಕ್ ಹಾಕಬಿ ಅವರನ್ನ, ಎಲಿಸೆ ಸ್ಟೆಫಾನಿಕ್ ಮುಂತಾದವರನ್ನ ತಮ್ಮ ಆಡಳಿತದ ಆಯಕಟ್ಟಿನ ಜಾಗಗಳಿಗೆ ನೇಮಕ ಮಾಡಿರೋದ್ರಿಂದ ಅಮೆರಿಕಾದ ಮುಸಲ್ಮಾನರಿಗೆ ಸಿಟ್ಟು ಬಂದಿದೆ ಅನ್ನೋ ವರದಿಗಳನ್ನ ಅಲ್ಲಿನ ಕೆಲ ಮಾಧ್ಯಮಗಳು ಮಾಡ್ತಾ ಇವೆ. ಆದರೆ ಟ್ರಂಪ್ ಮಾತ್ರ ಯಾವುದರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳೋ ಸ್ಥಿತಿಯಲ್ಲಿ ಇಲ್ಲ. ಇನ್ನು ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರದಲ್ಲಿ ಕೂಡ ಇಸ್ರೇಲ್ ಪರವಾಗೇ ನಿಲ್ಲುವ ಮಾತುಗಳನ್ನಾಡಿದ್ರು. ಅವರೆಲ್ಲೂ ಕೂಡ ತಮ್ಮನ್ನು ತಾವು ಸೆಕ್ಯುಲರ್ ಅಂತಲೋ ಅಥವಾ ಡೆಮೊಕ್ರೆಟಿಕ್ಕರ ಥರ ಪಾಲಸ್ತೀನನ್ನ ಬೆಂಬಲಿಸುವ, ಹಮಾಸ್ಗೂ ಬೆಂಬಲವನ್ನ ಸೂಚಿಸುವ, ಸುಳ್ಳೆ ಶಾಂತಿಯ ಬಗ್ಗೆ ಮಾತನಾಡುವ ಕೆಲಸವನ್ನ ಟ್ರಂಪ್ ಮಾಡಿರಲಿಲ್ಲ. ಹೀಗಾಗಿ ಆರಂಭದಿಂದಲೂ ಇಸ್ರೇಲ್ ಪರ ಒಲವನ್ನ ಹೊಂದಿದ್ದ ಟ್ರಂಪ್ ಅನ್ನ ಅಲ್ಲಿನ ಮುಸಲ್ಮಾನರು ಬೆಂಬಲಿಸಿದ್ದಾರೆ ಅಂದ್ರೆ ಒಂದು ಅವರು ಟ್ರಂಪ್ ಅವರ ಮನಸ್ಥಿತಿಯನ್ನ ಅರ್ಥ ಮಾಡಿಕೊಂಡೇ ಬೆಂಬಲಿಸಿರಬೇಕು. ಹೀಗಾಗಿ ಈಗ ಬೇಸರ ಪಟ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇರೋದಿಲ್ಲ. ಇನ್ನು ಮಧ್ಯಪ್ರಾಚ್ಯ ಸದ್ಯಕ್ಕೆ ಬೇಗ ಶಾಂತಿಯತ್ತ ಮರಳುವ ಯಾವ ಲಕ್ಷಣಗಳು ಕಾಣ್ತಾ ಇಲ್ಲ. ಕೆಲ ದಿನಗಳ ಹಿಂದೆ ಎಲನ್ ಮಸ್ಕ್
ಇರಾನ್ನ ಒಂದಷ್ಟು ಅಧಿಕಾರಿಗಳ ಜೊತೆ ಮಾತುಕತೆಗಳನ್ನು ನಡೆಸಿದ್ದಾರೆ ಅನ್ನೋದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿತ್ತು. ಅಲ್ಲಿ ಅಮೆರಿಕ ಮಸ್ಕ್ ಮೂಲಕ ಇರಾನ್ ಜೊತೆ ಸಂಧಾನ ನಡೆಸ್ತಾ ಇದೆಯಾ ಅನ್ನೋ ಅನುಮಾನಗಳು ಮೂಡಿದ್ವು. ಆದರೆ ಗೆಳೆಯರೆ, ಇರಾನ್ನಲ್ಲಿ ಈಗ 2 ಬಣಗಳಿವೆ. ಒಂದು ಖಮೇನಿ ನೇತೃತ್ವದ ಕಟ್ಟರ್ ಗುಂಪು, ಎರಡನೆಯದ್ದು ಅಲ್ಲಿನ ಅಧ್ಯಕ್ಷ ಪೆಜೆಶ್ಕಿಯಾನ್ ಜೊತೆಗಿನ ಲಿಬರಲ್ಗಳ ಗುಂಪು. ಈ ಲಿಬರಲ್ಗಳು ನೇರವಾಗಿ ಮಾತಾಡೋದಕ್ಕೆ ಹೆದರ್ತಾರೆ. ಯಾಕೆಂದರೆ ಅಲ್ಲಿ ಖಮೇನಿ ವಿರುದ್ಧ ಮಾತಾಡಿದರೆ ಅಂಥವ್ರು ಒಂದು ಸಾಯ್ತಾರೆ, ಇಲ್ಲ ಜೈಲು ಪಾಲಾಗ್ತಾರೆ. ಸೊ ಇಲ್ಲಿ ಮಸ್ಕ್ ಯಾವ ತಂಡದ ಜೊತೆ ಮಾತಾಡಿದ್ದಾರೆ ಅನ್ನೋದು ಮುಖ್ಯ ಆಗುತ್ತೆ. ಒಂದು ವೇಳೆ ಖಮೇನಿ ವಿರೋಧಿಗಳ ಜೊತೆಯಲ್ಲಿ ಮಸ್ಕ್ ಮಾತುಕತೆ ನಡೆದಿದ್ದರೆ ಇರಾನ್ನಲ್ಲೊಂದು ದೊಡ್ಡ ಬದಲಾವಣೆ ಆಗುವ ಎಲ್ಲ ಸಾಧ್ಯತೆಗಳು ಇರುತ್ತವೆ. ಸೊ ಆ ಬದಲಾವಣೆಗಾಗಿ ಮುಂದಿನ ಜನವರಿಯವರೆಗೆ ನಾವು ಕಾಯಬೇಕಾಗುತ್ತೆ. ಯಾಕೆಂದರೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಈಗೇನಾದರೂ ಆದರೆ ಅದರ ಸಂಪೂರ್ಣ ಶ್ರೇಯ ಬಿಡನ್ಗೆ ಹೋಗಿಬಿಡುತ್ತೆ. ಸೊ ಅದನ್ನು ಡೆಮೋಕ್ರೆಟಿಕ್ಕರಿಗೆ ಬಿಟ್ಟು ಕೊಡೋದಕ್ಕೆ ಟ್ರಂಪ್ ಸಿದ್ಧ ಇಲ್ಲ. ಹೀಗಾಗಿ ಮಧ್ಯಪ್ರಾಚ್ಯದ ಸಂಘರ್ಷ 2 ತಿಂಗಳುಗಳ ಕಾಲ ಮುಂದುವರಿಯೋದು ಪಕ್ಕಾ ಅಂತ ಅನ್ನಿಸ್ತಾ ಇದೆ. ಈ ಸಂಘರ್ಷದ ಜ್ವಾಲೆಗೆ ತುಪ್ಪ ಸುರಿಯೋದಕ್ಕೆ ಈಗ ನೆತನ್ಯಾಹು ಮನೆ ಮೇಲೆ ದಾಳಿಗಳಾಗಿವೆ. ಆ ದಾಳಿಗಳಿಗೆ ಪ್ರತ್ಯುತ್ತರ ಹೇಗಿರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ, ಇರಾನ್, ಇಸ್ರೇಲ್ ಮತ್ತು ಅಮೆರಿಕಾಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.